ರಂಗಾಣವರೆಗೂ ಸರ್ ಬರಬೇಕಿತ್ತು, ಅವರು ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಹಾಗೆ ನಾಗಭೂಷಣ್ ಕೂಡ ಅವರು ಕೂಡ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಅವರು ಯಾಕೆಂದರೆ ಅವರೆಲ್ಲ ಈ ಚಿತ್ರದ ಪಿಲ್ಲರ್ಸು. ಜೊತೆಗೆ ಹೇಳಬೇಕು ಅಂತಂದರೆ, ಒಂದು ಸಿನಿಮಾನ ಮಾಡುವಾಗ ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ ಯೋಚನೆ ಮಾಡಿ ಆ ಇಡೀ ಚಿತ್ರಕ್ಕೆ ಆರ್ಟಿಸ್ಟ್ಗಳನ್ನ ಹೇಗೆ ಕಾಸ್ಟ್ ಮಾಡ್ತಾರೆ ಅಂತ. ಯಾಕೆಂದರೆ ಒಂದು ಸರಿ ಅವರು ಅದ್ಭುತವಾಗಿ ಕಾಸ್ಟ್ ಮಾಡ್ತಾರೆ ಅಂತಂದರೆ ಆ ಸಿನಿಮಾಗಿಂತ ಮುಂಚೆ, ಅಥವಾ ರಿಲೀಸ್ಗಿಂತ ಮುಂಚೆ ಆ ಸಿನಿಮಾ ಅರ್ಧ ಗೆದ್ದಂಗೆ ಅದು. ಅಂಥ ಅದ್ಭುತವಾದ ಕಾಸ್ಟಿಂಗನ್ನು ಈ ಸಿನಿಮಾ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಾಮಿಡಿಯನ್ಸು, ಅಂದರೆ ರೆಕಗ್ನೈಸ್ಡ್ ಕಾಮಿಡಿ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ನಮ್ಮ ಜನಾರ್ದನ್ ಡೈರೆಕ್ಷನ್ ಮಾಡುವಾಗ ಒಂದೇನಪ್ಪ ಅಂದರೆ ಒಂಥರ ಪಜಲ್ ಥರ ಡೈರೆಕ್ಷನ್ ಮಾಡ್ತಿರ್ತಾರೆ ಅವರು. ಯಾಕೆಂದರೆ ಈ ಶಾಟ್ ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಇನ್ಯಾವುದೋ ಶಾಟ್ ಮಾಡ್ತಿರ್ತಾರೆ, ನಮ್ಗೆ ಅರ್ಥನೇ ಆಗಲ್ಲ. ಕೊನೆಗೆ ಅದನ್ನೆಲ್ಲ ಸೇರಿಸಿದಾಗ ಒಂದು ಅದ್ಭುತವಾದ ಚಿತ್ರ ಆಗಿರುತ್ತೆ. ಸೊ ಅದಕ್ಕೆ ಪಜಲ್ ಡೈರೆಕ್ಟರ್ ಅಂತ